ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಡಿ ಕೆ ಬಗ್ಗೆ ಸತೀಶ್ ಜಾರಕಿಹೊಳಿ ನೇರವಾಗಿ ಮಾತಾಡಿದ್ರು. ಅಂದರೆ ಡಿ ಕೆ ಇರಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ಹಲವಾರು ಗೊಂದಲಗಳಿವೆ. ಗೊಂದಲಗಳಿರುವಂಥದ್ದು ನಿಶ್ಚಿತ, ಎಲ್ಲವೂ ಕೂಡ ಒಂದೇ ಸರಿ ಬಗೆಹರಿಯಲ್ಲ. ಗೊಂದಲಗಳಿವೆ, ಗೊಂದಲಗಳಿಗೆ ಇತಿಶ್ರೀ ಹಾಡಿ. ಇವರೇ ಮುಂದುವರಿಬೇಕಾ ಬೇಡವಾ ಅದು ನೀವುಗಳೇ ಹೇಳಬೇಕು, ಅಂದ್ರೆ ಹೈಕಮಾಂಡ್ ಹೇಳಬೇಕು. ಡಿ ಕೆ ಇರಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಪಕ್ಷದ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಬೇಕು. ಬೇರೆಯವರು ಅಧ್ಯಕ್ಷರಾಗಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನಿರ್ಧಾರ ಏನು ಅಂತ ಗೊತ್ತಾಗಬೇಕು. ಪಕ್ಷಕ್ಕೆ ಟೈಮ್ ಕೊಡುವವರ ಸಂಖ್ಯೆ ಕಡಿಮೆ ಇದೆ. ನಾವೆಲ್ಲ ಮಂತ್ರಿಗಳಾದ ಮೇಲೆ ಪಕ್ಷಕ್ಕೆ ಟೈಮ್ ಕೊಡಲಿಕ್ಕೆ ಸಂಖ್ಯೆ ತುಂಬ ಕಡಿಮೆ ಆಗಿದೆ. 2023ರಲ್ಲಿದ್ದಂಥ ಸ್ಪೀಡ್ ಈಗ ಇಲ್ಲ. ಇದರ ಅರ್ಥ ಏನು ಹಾಗಾದರೆ? ಸತೀಶ್ ಜಾರಕಿಹೊಳಿ ಡಿ ಕೆ ಬಗ್ಗೆ ಏನು ಹೇಳಿದ್ರು ಬನ್ನಿ ನೋಡೋಣ. ಟೈಮ್ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಾನೇ ಮುಂದುವರ್ತೀನಿ ಅನ್ನುವಂಥ ಒಂದು ಹಠಮಾರಿಯ ಧೋರಣೆಯನ್ನು ಅವರು ಅನುಸರಿಸ್ತಾರೆ. ಬಿಕಾಸ್ ಅವರವರ ಸ್ಟ್ರಾಟಜಿ ಪ್ರಕಾರ ಅವರ ಇದ್ರ ಪ್ರಕಾರ ಅವರೇ ಮುಂದುವರೆದಿದ್ರೆ ಅಥವಾ ಅವರ ಆ ಒಂದು ಹಠನ ಮುಂದುವರಿಸಿದ್ರೆ ಈ ಹಠ ಪ್ರಶ್ನೆ ಅಲ್ಲಿ ಇದ್ರಲ್ಲ. ಹಠ ಕೆಲಸ ಮಾಡೋರು ಬರ್ಬೇಕು ಅಷ್ಟೇ. ಹಠ ನಾನೇ ಆಗಬೇಕು ನೀನೇ ಆಗಬೇಕು ನಮ್ಮ ವಾದ ಅಲ್ಲ. ಯಾರಾದರೂ ಫುಲ್ ಟೈಮ್ ಅದಕ್ಕೆ ಸಮಯ ಕೊಡಬೇಕು ಅಷ್ಟೇ ಡಿಮಾಂಡ್ ನಮ್ಮದು. ಅದನ್ನು ಬಿಟ್ಟರೆ ನಮ್ದೇನೇ ಇರಲಿ, ಇದ್ದವ್ರನ್ನ ಮುಂದುವರಲಿ ಅಥವಾ ಹೊಸ ಮಾಡ್ತಾರೆ ಅವ್ರು ಬಿಟ್ಟಿದ್ರು ವಿಚಾರ. ಅದು ಯಾರು ಇರ್ಲಿ ಬಿಡ್ಲಿ ನಾನೇ ಅಧಿಕಾರಕ್ಕೆ ತರ್ತೇನೆ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಓಪನ್ ಕಾರ್ಯಕರ್ತರ ನನ್ನ ಜೊತೆಗಿದ್ರೆ ನಾವು ಯಾರು ಇರ್ಲಿ ಬಿಡ್ಲಿ ನಾನ್ ತರ್ತೇನೆ ಅನ್ನುವಂಥದ್ದು. ಅಂದ್ರೆ 2028ರವರೆಗೂ ಅವರೇ ನಾಯಕತ್ವ ವಹಿಸ್ಕೊತಾರ ಅಂತ ಸರ್? ಅದು ನಮ್ಮ ಹೈಕಮಾಂಡ್ ಬಿಟ್ಟಂತ ವಿಚಾರ. ಅವ್ರು ಇರ್ಬೇಕಾ ಬೇರೆಯವ್ರು ಬರ್ಬೇಕಾ ಅಂತ ಅದು ಮೇಲ್ಮಟ್ಟದಲ್ಲಿ ಚರ್ಚೆ ಆಗಬೇಕು. ಇದ್ದೇ ಇರ್ತೈತೆ, ಮೈನಸ್ ಇರ್ತೈತಿ, ಪ್ಲಸ್ ಒಂದು ಸರ್ಕಾರ ನಡೀತಂದ್ರೆ ಏನು ಎಲ್ಲಾನು ಸರಿ ಇರೋದಿಲ್ಲ, ಎಲ್ಲಾನು ಕೆಟ್ಟಿರೋದಿಲ್ಲ. ಸೊ ಕೆಟ್ಟಿದ್ದೇನೆ ನಾವು ಸರಿ ಮಾಡಬೇಕು, ಒಳ್ಳೇದಿದ್ದರೆ ಒಳ್ಳೆಯದು ಜಾಸ್ತಿ ಮಾಡಬೇಕು. ಸೊ ಅದನ್ನು ಮಾಡೋಕ್ಕಂತ ಸಲಹೆಗಳನ್ನು ಕೊಟ್ಟಿದ್ದೀವಿ. ಸಂಘಟನೆ ಕೆಲಸ ನಿಂತಿದೆ ಸಂಪೂರ್ಣವಾಗಿ. ಏನು ಸರ್ಕಾರ ಬಂದ ಸಂಘಟನೆ ಕಡಿಮೆ ಆಗಿದೆ. ಎಲ್ಲರೂ ನಾವೆಲ್ಲ ಮಂತ್ರಿಗಳಾದೀವಿ, ಮಂತ್ರಿಗೆ ಸೀಮಿತ ಆದೀವಿ, ಎಲ್ಲಿ ಹೋಗ್ತಾ ಇಲ್ಲ ನಾವು, ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಎಲ್ಲರದು ನಮ್ದು ಒಬ್ಬರದ್ದು ಎಲ್ಲ ಯಾರ್ದು ಅಲ್ಲ, ಎಲ್ಲರೂ ಮುಂಚೆ ಎಲ್ಲ ನಾವು ಆಕ್ಟಿವ್ ಆಗಿದ್ದೀವಿ ಪಕ್ಷದ ಸಂಘಟನೆಯಲ್ಲಿ. ನಾವೆಲ್ಲ ಮಂತ್ರಿ ಆದ್ಮೇಲೆ ಇಲಾಖೆ ಕೆಲಸ ಒತ್ತಡ, ಅದು ಜಿಲ್ಲಾ ಕೆಲಸ ಅಂತ ಸೊ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ವಿ. ಹಿಂಗಾಗಿ ಪಾರ್ಟಿಗೆ ಟೈಮ್ ಕೊಡೋರು ಬೇಕು ಅಷ್ಟೇ. ಮಾಡಬೇಕು, ಅವ್ರಿಗೂ ಮೇಲ್ಗಡೆ ಉಸ್ತುವಾರಿ ಅವರು ಬೇಕು, ಅವರೆಲ್ಲ ಟೀಮ್ ಮಾಡಬೇಕು, ಮಾಡ್ತಾರೆ. ಆದರೂ ಇನ್ನೂ ಹೆಚ್ಚಿನ ಪ್ರಮಾಣ ಆಗಬೇಕು. ಮತ್ತೆ ಹಿಂದೆ ಹೆಂಗೆ 23ರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು ಆದಿಲ್ಲ ಅನ್ನೋದು ಅಷ್ಟೇ ವಾದ ನಮ್ಮ. ಹಂಗೆ ಬೇರೆಬೇಕು 23 ಬಿಫೋರ್ ಎಲೆಕ್ಷನ್ ಹಂಗೆ ಬೇಕು. ಲೋಕಸಭಾ ಚುನಾವಣೆ ಆದ ಮೇಲೆ ನಾವು ಬದಲಾಯಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಹೈಕಮಾಂಡ್ನವರು. ಆದರೆ ಇಲ್ಲಿ ತನಕ ಆಗಿಲ್ಲ. ಅಧ್ಯಕ್ಷ ಸ್ಥಾನದ ಗೊಂದಲ ಏನಿದೆಯಲ್ಲ, ಇದಕ್ಕೆ ಇತಿಶ್ರೀ ಹಾಡಬೇಕು, ಇದನ್ನು ಬಗೆಹರಿಸಬೇಕು. ಇದು ಸತೀಶ್ ಅವರ ಆಗ್ರಹ. ಲೋಕಸಭೆ ಚುನಾವಣೆ ನಂತರ ಅಧ್ಯಕ್ಷರ ಬದಲಾವಣೆ ಅಂತ ಹೇಳಿದ್ರು, ಆದರೆ ಯಾಕೆ ಬದಲಾಯಿಸಿಲ್ಲ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನೋದು ಎಐಸಿಸಿ ನೋಟ್, ಕೆಸಿ ವೇಣುಗೋಪಾಲ್ ಅವರೇ ಬರೆದಂಥ ನೋಟ್ ಅದು. ಲೋಕಸಭಾ ಚುನಾವಣೆನೂ ಮುಗಿತು, 6 ತಿಂಗಳ ಮೇಲಾಯಿತು, ಇನ್ನೂ ಕೂಡ ಇದು ಅನುಷ್ಠಾನಕ್ಕೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಸತೀಶ್. ಎಲ್ಲರದು ಇದೆ ನಮ್ಮಲ್ಲಿ. ಚುನಾವಣೆ ಆದ್ಮೇಲೆ ಪಾರ್ಲಿಮೆಂಟ್ ಆದ್ಮೇಲೆ ಬಿಟ್ಕೊಡ್ಬೇಕಂತ ಒಂದು ನೋಟ್ ಕೂಡ ಇದೆ, ರೆಸೊಲ್ಯೂಷನ್ ಆಗಿದೆ. ಕೆಸಿ ವೇಣುಗೋಪಾಲ್ ನೋಟ ಇದೆ, ರೈಟಿಂಗ್ನಲ್ಲಿದೆ. ಅದು ಆಫ್ಟರ್ MP ಎಲೆಕ್ಷನ್ ಆದ್ಮೇಲೆ ಅಂತ. ಸೊ ಆದಷ್ಟು ನೀವು ಅದನ್ನು ಬರೆದ ಮೇಲೆ ಇಲ್ಲ ಇದ್ದಾರ ಇಲ್ಲ ಇವರ ಅಂತಾರ ಒಂದು ಹೇಳಿ ಕ್ಲೋಸ್ ಆಗುತ್ತೆ. ಇಲ್ಲ ಯಾರಿಗಾರ ಮಾಡ್ತಿದ್ರೆ ಯಾರನ್ನೆಲ್ಲ ಕೂಡಿಸಿ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಮಾಡಿ ಅನ್ನೋದು ನಮ್ದು ಸಲಹೆ ಅಷ್ಟೇ. ಹಂಗೇನಿಲ್ಲ, ಯಾವ ಆಗಿಲ್ಲ. ಸಮರ್ಥ ಇರಬೇಕು, ಅವರನ್ನ ಪಾಪ್ಯುಲರ್ ಇರಬೇಕು ಅಷ್ಟೇ. ನಾನು ಹೇಳಿದ್ರೆ ನಿನ್ನೇನು ಮಾಡಿ ನಾನು ಹೇಳಿ, ನನಗೂ ಯಾರು ಕೇಳಿದ್ರಲ್ಲ, ಅವನಿಗೆ ಕೆಪಾಸಿಟಿ ಸಾಮರ್ಥ್ಯ ಇದ್ರೆ 2 ಕೊಡ್ಬೋದು, 3 ಕೊಡ್ಬೋದು. ಹಂಗೇನು ರೆಸ್ಟ್ರಿಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಕೆಲವು ಸಾರಿ ಎಕ್ಸಾಮ್ಷನ್ ಕೊಡಬೇಕಾಗ್ತೈತೆ, ಕೊಡ್ಬೋದು ಅವ್ನ ಕೆಪಾಸಿಟಿ ಇದೆ. ಕೆಲವು ಹೇಳ್ತಾರೆ ನ್ಯಾಚುರಲ್ ಆಗಿ ನೀವು ಆಗ್ಬೇಕು, ಇಂದ ವರ್ಗದಿಂದ ಬರಬೇಕಾಗುತ್ತಂತ ಹೇಳ್ತಾರೆ ನ್ಯಾಚುರಲ್ ಆಗಿ. ಸೊ ಎಲ್ಲರ ಮುಂದೆ ಹೇಳಿದರೆ ಬಹುಶಃ ನಿಮ್ಮ ಮುಂದೆ ಚರ್ಚೆ ಆಗಿರ್ತದೆ, ಎಲ್ಲರ ಮುಂದೆ ಹೇಳ್ತಾರೆ ಶಾಸಕರು.
ಸೊ ಅಂತಿಮ ಅದಿನ್ನೂ ಓಪನ್ ಆಗಿಲ್ರಲ್ಲ.